ಬಿರುಗಾಳಿ ಮಳೆಗೆ ಹಾವೇರಿಯಲ್ಲಿ ಭತ್ತದ ಬೆಳೆಯೇ ಸರ್ವನಾಶವಾಗಿದೆ. ಸಾವಿರಾರು ಹೆಕ್ಟೇರ್ ಪ್ರದೇಶದ ಭತ್ತ ನೆಲಕ್ಕುರುಳಿ ನಷ್ಟವಾಗಿದೆ. ಹಿರೇಬಿದರಿ, ಸೋಮಲಾಪುರ, ವೈಟಿ, ಮೇಡ್ಲರಿಯಲ್ಲಿ ಈಗ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ರೈತರು. ಸಾವಿರಾರು ಹೆಕ್ಟೇರ್ ಪ್ರದೇಶ ಭತ್ತ ನೆಲಕ್ಕುರುಳಿದೆ. ಈಗಾಗಲೇ ನಾವು ಗಂಜಿನೇ ಅಂದ್ರೆ ಈ ಒಂದು ಗಂಜಿಯನ್ನೇ ಕಿತ್ಕೊಂಡಿದೆ ಮಳೆ ಅಂತ ಹೇಳಿ ಕಣ್ಣೀರು ಹಾಕ್ತಾ ಇದ್ದಾರೆ ರೈತರು. ಎಕರೆಗೆ 40,000 ಹೆಚ್ಚು ಖರ್ಚು ಮಾಡಿದ್ದಾರೆ ರೈತರು. ಹೆಂಡತಿ ತಾಳಿ ಅಡವಿಟ್ಟು ಭತ್ತ ಬೆಳೆದಿದ್ದೇವೆ ಅಂತ ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ. ಈ ಒಂದು ಗಂಜಿನ ಕಿತ್ಕೊಂಡಂತಹ ಮಳೆಯ ಬಗ್ಗೆ ಕೂಡ ಹಿಡಿಶಾಪ ಹಾಕ್ತಾ ಇದ್ದಾರೆ. ಅಟ್ಲೀಸ್ಟ್ ಈ ಸಲ ನಾವು ಒಂದು ಚೆನ್ನಾಗಿ ಬೆಳೆ ಸಿಗತ್ತೆ ನಮಗೆ ಅಂತ ಹೇಳಿ ಕನಸನ್ನ ಕಟ್ಕೊಂಡಿದ್ರು. ಆದರೆ ಆ ಎಲ್ಲ ಕನಸು ಇದೀಗ ನುಚ್ಚು ನೂರಾಗಿದೆ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಗ್ರಾಮಗಳಲ್ಲಿ ರೈತರು ದಿಕ್ಕು ತೋಚದಂತಾಗಿದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ನೋಡಿ, ಒಬ್ಬ ರೈತ ಹೆಂಡತಿ ತಾಳಿ ಓಲೆಯನ್ನ ಅಡವಿಟ್ಟು ಬೆಳೆದಂತಹ ಬೆಳೆನೇ ನಾಶ ಆದರೆ ಮುಂದೆ ಏನು? ಹಾವೇರಿ ಜಿಲ್ಲೆಯಲ್ಲಿ ಬಿರುಗಾಳಿ ಮಳೆಗೆ ರೈತರು ಕಂಗಾಲಾಗಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ನಾಗರಾಜ್ ಗ್ರೌಂಡ್ ರಿಪೋರ್ಟ್ ಮಾಡಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ 2 ದಿನಗಳಿಂದ ಸುರಿದಿರ್ತಕ್ಕಂಥ ಬಿರುಗಾಳಿ ಸಹಿತ ಮಳೆಗೆ ಕೂಡ ಅಕ್ಷರಶಃ ರೈತರು ಕೂಡ ಕಂಗಾಲಾಗಿದ್ದಾರೆ. ಏನು ಈ ಬಾರಿ ಭತ್ತದ ಮೇಲೆ ನಿರೀಕ್ಷೆಯನ್ನು ಹೊಂದಿರತಕ್ಕಂಥ ರೈತರು ಎಲ್ಲರ ಕನಸು ಕೂಡ ಸದ್ಯ ನುಚ್ಚು ನೂರಾಗಿರ್ತಕ್ಕಂಥದ್ದು. ಬಿರುಗಾಳಿ ಸಹಿತ ಮಳೆ ಸುರಿದಿರ್ತಕ್ಕಂಥ ಪರಿಣಾಮದಿಂದಾಗಿ ಭತ್ತ ಕೂಡ ಸಂಪೂರ್ಣವಾಗಿ ನೆಲ ಕಚ್ಚಿದೆ. ಸುಮಾರು 1,000 ಹೆಕ್ಟೇರ್ ಪ್ರದೇಶದಲ್ಲಿ ಕೂಡ ಸಂಪೂರ್ಣವಾಗಿ ಭತ್ತ ಹಾನಿಯಾಗಿರ್ತಕ್ಕಂಥದ್ದು ಕೂಡ ಸದ್ಯ ಕಂಡು ಬಂದಿರತಕ್ಕಂಥದ್ದು. ಈಗಾಗಲೇ ಏನು ಕಟಾವ್ ಹಂತದಲ್ಲಿರ್ತಕ್ಕಂಥ ಭತ್ತ ಕೂಡ ಇದಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಕೆಲ ರೈತರು ಕೂಡ ಈಗಾಗಲೇ ಅರ್ಧ ಭತ್ತವನ್ನು ಕಟಾವನ್ನು ಮಾಡ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ಕೂಡ ಬಿರುಗಾಳಿ ಸಹಿತ ಸುರಿದಿರ್ತಕ್ಕಂಥ ಮಳೆಯಿಂದಾಗಿ ಸಂಪೂರ್ಣವಾಗಿ ಕಟಾವು ಕೂಡ ಅಲ್ಲಿಗೆ ನಿಂತ್ಕೊಂಡಿರ್ತಕ್ಕಂಥದ್ದು. ಇದು ಏನಾದರೂ ಈ ನೆಲಕ್ಕೆ ಹಚ್ಚಿದೆಯಲ್ಲ ಈ ಭತ್ತ, ಏನಾದರೂ ಮಾಡೋಕ್ಕಾಗತ್ತಾ? ಏನು ಮಾಡೋಕ್ಕಾಗಲ್ಲ ರೀ, ಎಲ್ಲ ನೆಲಕ್ಕೆ ಏನೇನು ಇಲ್ಲ ರೀ. ಅದನ್ನು ನಾವು ಇದನ್ನ ಮಾಡೋದ್ರಿ. ಅದು ನಮಗೆ ಈಗ ನೋಡಿರಿ, ಭತ್ತದ ರೇಟು 3,000 ಮಾಡಿ ನಮಗೆ ಎಣ್ಣೆ ರೇಟು ಗೊಬ್ಬರ ರೇಟು ಎಲ್ಲ ಜಾಸ್ತಿ ಮಾಡ್ಯಾರ. ಈ ಒಮ್ಮಟ್ಲಿಗೆ ಭತ್ತದ ರೇಟ್ ಇಳಿಸ್ಯಾರ, ಎಣ್ಣೆ ರೇಟು ಗೊಬ್ಬರ ರೇಟು ಅಷ್ಟು ಕಷ್ಟ ಐತ್ರಿ. ಒರಿಜಿನಲ್ ಕಾಳು ಅಷ್ಟು ಹೋಗೈತ್ರಿ. ಈಗ ಉಳಿದಿರೋದು ಏನ್ರಿ, ಜೋಳ ಅಷ್ಟ ರೀ. ಈಗ ಒಂದೊಂದು ನಿಮ್ಮ ಕಣ್ಣಿಗೆ ಕಾಣ್ತದಲ್ಲ, ಇದು ಬೆಳೆಸಿ ಎಲ್ಲ ಜೋಳ ಆಕತ್ರಿ. ಇದು ಏನು ಕಾಳು ಐತಿ ಅಂತ ನೀವು ತಿಳ್ಕೊಬೇಡ್ರಿ. ಇದು ಕೊಡಿದ್ರೂ ಒಂದು ಕಾಳು ಬರೋದಲ್ಲ ರೀ, ಎಲ್ಲ ಜೋಳ ರೀ ಉಳಿದಿರೋದು. ಗಟ್ಟಿ ಕಾಳು ಏನೈತಲ್ಲ ರೀ, ಊಟ ನೆಲ ಪಾಲಾಗೈತಿ. ಅದಕ್ಕೆ ಇದಕ್ಕೆ ಏನು ನೀವು ನಿಮ್ಮ ಸರ್ಕಾರದಿಂದ ಒಟ್ಟು ಇದು ಬಡವ್ರ ಬಗ್ಗೆ ಉಳ್ಕೊಳಂಥ ವ್ಯವಸ್ಥೆ ಮಾಡಿರಿ ಸರ್. 2 ಎಕರೆ ಇದೆ ಸರ, 1,30,000 ರೂಪಾಯಿ ನಾನು ಖರ್ಚು ಮಾಡಿದ್ದೀನಿ 2 ಎಕರೆಗೆ. ಅದು ಸೀಡ್ಸ್ ರೀ, ಅದು 13,000 ರೂಪಾಯಿ ಕ್ವಿಂಟಲ್. ಎಲ್ಲ ನಮ್ಮ 3 ರೈತರು ಎಲ್ಲರೂ ಹಿರಿಯ ಪೂರ್ತಿ ಅಡ್ಡಾಡಿ ನೋಡಿದ್ದಾರೆ. ರಕ್ತ ಅನ್ನೋದಕ್ಕಿಂತ ಮೊದಲು ಹೆಚ್ಚಿಗೆ ಅನ್ಕೈತಿ ಅಂತ ತಿಳ್ಕೊಬೇಕ್ರಿ. ಇರೋದು 2 ಎಕರೆ, ನಾ ಬಡವ. 1,30,000 ರೂಪಾಯಿ ಖರ್ಚು ಮಾಡೀನಿ. ಹೆಂಡ್ತಿ ಕೊಳ್ಳಾಳ ತಾಳಿ ಒತ್ತೆ ಇಟ್ಟನಿ, ಕಿವಳಿ ಬೆಂಡಲ್ಲಿ ಒತ್ತೆ ಇಟ್ಟನಿ. ಈಗ ಅದಾವ ಪೇಪರ್ಸ್ ತಂದು ತೋರಿಸ್ತಾನೆ ರೀ. ಸರ್ಕಾರ ಆದ್ರೆ ಈ ಪರಿಹಾರ ಕೊಡ್ಬೇಕ್ರಿ. ಎಕರೆಗೆ 40,000 ರೂಪಾಯಿ ಖರ್ಚು ಮಾಡ್ಯಾರ ರೀ ಸರ. ಮಾಡಿದ ಖರ್ಚಿಗಾರ ಕೊಡ್ಬೇಕ್ರಿ, ಏನು ಬೇಡ. ಮತ್ತು ಮುಂದೀಗ ಈ ಬರೋ ಬೆಳಿಗ್ಗೆ ಹಾಕಾಕ ಎಲ್ಲೆಲ್ಲಿ ಮತ್ತೀಗ ಅಂಗಡಿಯಾಗ ಸಾಲ ತಗೊಂಬಂದಾರ, ಎಲ್ಲೆಲ್ಲೇ ಸಾಲ ತಗೊಂಬಂದು ಯಾರು ಕೊಡೋದಲ್ಲ ರೀ ಸರ್. ಈ ದಲಾಲ್ ರತ್ತಲ್ಲಿ ಸಾಲ ತಗೊಂಬಂದಾರ ರೀ ಅವರು, 1 ರೂಪಾಯಿನೂ ಕೊಡೋದಲ್ಲ ರೀ ಯಾರು. ಈಗ ಹಳೆ ರೊಕ್ಕ ಮುಟ್ಸಿದ್ರೆ ಕೊಡ್ತಾರೆ ರೀ ಯಾರು. ಹಂಗೆ ಇಡಿಯಪ್ಪ ಮತ್ತೆ ಒಯ್ದು ಮಾಡ್ಕ್ಯ ಅಂತಂದು ಕೊಡೋದಿಲ್ಲ. ಎಲ್ಲ ಹಿಂಗೆ ನೆಲಪಾಲಾಗೈತೆ ರೀ ಸರ್. ಅದು ಸಾಲ ಸೂಲವನ್ನು ಮಾಡಿಕೊಂಡು ಮತ್ತು ಮನೆಯಲ್ಲಿರ್ತಕ್ಕಂಥ ಚಿನ್ನಾಭರಣವನ್ನು ಕೂಡ ನಾವು ಅಡವಿಟ್ಟು ಈ ಒಂದು ಭತ್ತಕ್ಕೆ ಖರ್ಚನ್ನು ಮಾಡಿದ್ವಿ. ಆದರೆ ಈ ಬಾರಿ ಈ ಒಂದು ಬಿರುಗಾಳಿ ಸಹಿತ ಸುರಿದಿರ್ತಕ್ಕಂಥ ಮಳೆಯಿಂದಾಗಿ ಸಂಪೂರ್ಣವಾಗಿ ಇವೆಲ್ಲವೂ ಕೂಡ ನಮಗೆ ನಷ್ಟವನ್ನು ಉಂಟು ಮಾಡಿದೆ. ಈಗಾಗಲೇ ಕೂಡಲೇ ಸರ್ಕಾರ ಮಧ್ಯಸ್ಥಿಕೆಯನ್ನು ವಹಿಸಿ ರೈತರಿಗೆ ಪರಿಹಾರವನ್ನು ಕೂಡ ಘೋಷಣೆ ಮಾಡಬೇಕನ್ನುವಂಥದ್ದು ಕೂಡ ರೈತರ ಒತ್ತಾಯವಾಗಿರ್ತಕ್ಕಂಥದ್ದು. ಹಾವೇರಿಯಿಂದ ನಾಗರಾಜ್ ಮಾಕಾಪುರ್. ನೋಡಿ, ಹಾವೇರಿಯಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ, ಸಾವಿರಾರು ಹೆಕ್ಟೇರ್ ಪ್ರದೇಶದ ಭತ್ತ ನಾಶ ಆಗಿದೆ. ತಾಳಿನ ಅಡವಿಟ್ಟು, ಓಲೆಯನ್ನ ಅಡವಿಟ್ಟು ರೈತರು ತಾವು ಬೆಳೆಯನ್ನ ಬೆಳಿಬೇಕು ಅಂತ ಹೇಳಿ ಅಲ್ಲಿ ಆ ಒಂದು ದುಡ್ಡನ್ನ ಬೆಳೆಗೆ ಹಾಕಿದ್ದಾರೆ. ಆದ್ರೆ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಸರ್ವನಾಶ ಆಗಿದೆ. ಸೊ ಈಗ ಜನಪ್ರತಿನಿಧಿಗಳಿಗೆ ಇದೆಲ್ಲ ಕಾಣಿಸ್ತಾ ಇಲ್ವಾ? ಹೇಳ್ತಾರಲ್ಲ ನಮ್ಮ ರೈತಪರ ಸರ್ಕಾರ ಅಂತ ಹೇಳಿ. ರೈತಪರ ಸರ್ಕಾರಕ್ಕೆ ರೈತರ ಕಣ್ಣೀರು ಕಾಣಿಸ್ತಾ ಇಲ್ವಾ? ಏನ್ ಸಮಸ್ಯೆ ಆಗ್ತಾ ಇದೆ ಅನ್ನೋದು ಕಾಣಿಸ್ತಾ ಇಲ್ವಾ? ಉಸ್ತುವಾರಿ ಸಚಿವರಾಗಿರುವ ಶಿವಾನಂದ ಪಾಟೀಲ್ ಅವರು ಇನ್ನೂ ಕೂಡ ಭೇಟಿ ಕೊಟ್ಟಿಲ್ಲ. ಏನಾಗಿದೆ, ರೈತರ ಪರಿಸ್ಥಿತಿ ಏನು ಅಂತ ಹೇಳಿ. ಯಾಕಂದ್ರೆ ಸರ್ಕಾರಕ್ಕೆ ಈಗ ಒಂದ್ ಕಡೆ ಸಿಎಂ ಅವರ ಕುರ್ಚಿ ಉಳಿಯತ್ತಾ ಇಲ್ವಾ ಅನ್ನುವಂತಹ ಟೆನ್ಷನ್ ನಮ್ಮ ಸಚಿವರುಗಳಿಗೆ, ಶಾಸಕರುಗಳಿಗೆ ಇದ್ರೆ, ಇನ್ನೂ ಕೆಲವರು ಶಾಸಕರುಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮಗೆ ಸಚಿವ ಸ್ಥಾನ ಬೇಕು ಅಂತ. ಸೊ ಸರ್ಕಾರ ಇದ್ರಲ್ಲೇ ಮುಳುಗಿ ಹೋಗಿದೆ ಹೊರತು ರೈತರಿಗೆ ಏನ್ ಸಮಸ್ಯೆ ಆಗಿದೆ, ರೈತರು ಬೆಳೆದಂತಹ ಬೆಳೆ ಫಸಲು ಕೈಗೆ ಸಿಕ್ಕಿದೆಯಾ
ಆಗಿದೆಯಾ ಇಲ್ವಾ, ಇದು ಯಾವುದನ್ನು ಕೂಡ ನೋಡುವಂತಹ ಯೋಚನೆನೂ ಕೂಡ ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ಉಸ್ತುವಾರಿ ಸಚಿವರು ಹೋಗಿ ಏನೇನು ಸಮಸ್ಯೆ ಆಗಿದೆಪ್ಪ, ರೈತರಿಗೆ ಯಾವ ರೀತಿಯಾದಂತಹ ಒಂದು ಬೆಳೆ ನಾಶ ಆಗಿದೆ ಅನ್ನೋದನ್ನ ತಿಳ್ಕೊಳ್ಳುವಂತಹ ಪ್ರಯತ್ನ, ಅಟ್ಲೀಸ್ಟ್ ಸ್ಪಾಟ್ ವಿಸಿಟ್ ಆದ್ರೂ ಮಾಡಿದಾರ ಅಂತ ಹೇಳಿದ್ರೆ ಇನ್ನೂ ಕೂಡ ಇಲ್ಲ. ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ, ನೋಡಿ ಸ್ವಾಮಿ ನಮ್ಮ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ. ಆದ್ರೆ ಅಧಿಕಾರಿಗಳು ಸಚಿವರು ಮಾತ್ರ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವಂತಹ ರೀತಿಯಲ್ಲೇ ವರ್ತನೆ ಮಾಡ್ತಾ ಇದ್ದಾರೆ. ಕಾರಣ ಏನ್, ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಸಿಗುತ್ತಪ್ಪ ಅನ್ನುವಂತಹ ಯೋಚನೆಯಲ್ಲಿ ಇದ್ದ ಹಾಗೆ ಕಾಣಿಸ್ತಾ ಇದೆ. ಆದ್ರೆ ರೈತರು ಬೆಳೆದಂತಹ ಬೆಳೆಯಿಂದಾನೇ ನಾವು ಎಲ್ಲರೂ ಕೂಡ ಊಟ ಮಾಡೋದು ತಿನ್ನೋದು ಅನ್ನೋದನ್ನ ಯೋಚನೆ ಮಾಡ್ತಿಲ್ಲ. ಸೂಕ್ತ ಪರಿಹಾರ ಕೊಡಿ ಅಂತ ಆಗ್ರಹ ಮಾಡ್ತಾ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ, ಅಳಲನ್ನ ತೋಡ್ಕೊಳ್ತಾರೆ. ನೋಡಿ, ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಇದೀವಲ್ಲ, 1 ಎಕರೆಗೆ 40,000 ರೂಪಾಯಿ ಖರ್ಚನ್ನ ಮಾಡಿದ್ದಾರೆ. ಮುಂದೆ ಹೇಗೆ, ಈಗಾಗಲೇ ಒಡವೆಗಳನ್ನ ಅಡವಿಟ್ಟಿದೀವಿ, ಅದನ್ನ ಬಿಡಿಸೋದಿಕ್ಕ ಅಥವಾ ನಾವು ಮುಂದಿನ ಬೆಳೆಗೆ ನಾವು ಸಾಲ ಸೋಲ ಮಾಡೋದಾ ಅನ್ನುವಂತ ಪ್ರಶ್ನೆಯಲ್ಲಿ ಇದ್ದಾರೆ ಇದೀಗ ರೈತರು. ಬಿರುಗಾಳಿ ಮಳೆಗೆ ದೊಡ್ಡ ಅವಾಂತರವೇ ಆಗಿದೆ. ರೈತರಿಗಂತೂ ದೊಡ್ಡ ಆಘಾತ ಇದು. ಅಟ್ಲೀಸ್ಟ್ ಲಾಭ ಸಿಗುತ್ತೆ ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿ ಇದ್ರು ಈ ಸಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ಇದೀಗ ವಿಜಯ ಮಹಂತೇಶ್ ದಾನಮ್ಮನವರು ಜಿಲ್ಲಾಧಿಕಾರಿಗಳು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್. ಸರ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಎಸ್ ಸರ್, ಈಗಾಗಲೇ ಹಾವೇರಿ ಜಿಲ್ಲೆಯಲ್ಲಿ ಸಾಕಷ್ಟು ಮಳೆಯಿಂದಾಗಿ ಸಾವಿರಾರು ಹೆಕ್ಟೇರ್ ಭತ್ತ ನಾಶ ಆಗಿದೆ. ಇದರ ಬಗ್ಗೆ ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ. ನಾವು ಸಾಲ ಸೋಲ ಮಾಡಿ, ಅದರಲ್ಲೂ ಕೂಡ ಕೆಲವರು ಚಿನ್ನವನ್ನ ಅಡವಿಟ್ಟು, ತಾಳಿ ಅಡವಿಟ್ಟು, ಓಲೆ ಅಡವಿಟ್ಟು ಬೆಳೆದಂತಹ ಬೆಳೆ ಇದೀಗ ಮಣ್ಣು ಪಾಲಾಗಿದೆ. ಇದರ ಬಗ್ಗೆ ಯಾವ ರೀತಿಯಾಗಿ ಸರ್ವೆ ಆಗಿದೆ ಸರ್? ಯಾವ ರೀತಿಯಾಗಿ ಪರಿಹಾರ ಕೊಡಿಸುವಂತಹ ಪ್ರಯತ್ನಗಳಾಗ್ತಾ ಇದೆ? ಈಗ ತಮ್ಗೆ ಗೊತ್ತಿರೋ ಹಾಗೆ ವಿಶೇಷವಾಗಿ ಕಳೆದ 1 ವಾರ ಹಿಂದೆ ಸಾಕಷ್ಟು ಮಳೆ ಆಗಿತ್ತು. ಮಳೆ ಆದ ಹಿನ್ನೆಲೆಯಲ್ಲಿ ಬಹುತೇಕ ನಮ್ಮ ರಾಣೆಬೆನ್ನೂರು ಭಾಗದಲ್ಲಿ ಸಾಕಷ್ಟು 3-4 ಗ್ರಾಮಗಳಲ್ಲಿ ಬಹಳಷ್ಟು ಹಾನಿ ವರದಿಯಾಗಿತ್ತು. ನಾನು ಮತ್ತು ಶಾಸಕರು ಸಹ ಖುದ್ದಾಗಿ ಇಲ್ಲಿ ವಿಸಿಟ್ ಮಾಡಿದ್ದು. ವಿಶೇಷವಾಗಿ ಸುಮಾರು 1181 ಹೆಕ್ಟೇರಷ್ಟು ಭತ್ತ ಬೆಳೆ ನಾಶ ಆಗಿದ್ದು ವರದಿಯಾಗಿತ್ತು. ಹಾಗೇನೆ ಸುಮಾರು 195 ಹೆಕ್ಟೇರಷ್ಟು ತೋಟಗಾರಿಕೆ ಬೆಳೆನೂ ಸಹ ಹಾನಿಯಾಗಿರೋದಕ್ಕೆ ವರದಿಯಾಗಿದೆ. ಈಗಾಗಲೇ ನಾವು ಬಹುತೇಕ ಜಂಟಿ ಸಮೀಕ್ಷೆ ಮಾಡ್ಬೇಕಾಗ್ತದೆ. ಕೃಷಿ ಇಲಾಖೆಯವರು, ಕಂದಾಯ ಇಲಾಖೆಯವರು ಸೇರ್ಕೊಂಡು ಈಗಾಗಲೇ ಜಂಟಿ ಸಮೀಕ್ಷೆ ಮಾಡುವಂತ ಕೆಲಸ ಆಲ್ಮೋಸ್ಟ್ 95% ಆಗಿದೆ. ಅದು ಆದ ತಕ್ಷಣ ನಾವು ಈಗ ಅದು ನಮ್ದು ಏನು ಪರಿಹಾರ ತಂತ್ರಾಂಶ ಅಂತ ಇದೆ, ಆ ಪರಿಹಾರ ತಂತ್ರಾಂಶದ ಮುಖೇನ ಎಲ್ಲ ನಾವು ಡಾಟಾನ ಎಂಟ್ರಿ ಮಾಡ್ಬೇಕಾಗ್ತದೆ. ಎಂಟ್ರಿ ಆದ ನಂತರ ನಮಗೆ ಅದು ಆಟೋಮೆಟಿಕ್ಲಿ ರೈತರ ಅಕೌಂಟ್ಗೆ ಹಣ ವರ್ಗಾವಣೆ ಮಾಡುವಂತ ಕೆಲಸ ಆಗ್ತದೆ. ನನಗನ್ಸ 15 ದಿವಸದಲ್ಲಿ ಅದು ಆಗ್ತದೆ. ಓಕೆ, ನೀವು ಈಗಾಗಲೇ ವಿಸಿಟ್ ಮಾಡಿದಿರಲ್ಲ ಸರ್, ಈ ಸಂದರ್ಭದಲ್ಲಿ ಎಷ್ಟು ಹೆಕ್ಟೇರ್ ಪ್ರದೇಶಗಳು ಹಾಳ ಆಗಿದೆ ಅಥವಾ ಬೆಳೆ ನಾಶ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ ಸರ್ ಈಗ? ಅಲ್ಲದೆ ನಮ್ಮ ಏನು ಒಂದು ಇನಿಷಿಯಲ್ ವರದಿ ಪ್ರಕಾರ 1180 ಹೆಕ್ಟೇರಷ್ಟು ಭತ್ತ ಮತ್ತು ಸುಮಾರು 195 ಹೆಕ್ಟೇರಷ್ಟು ತೋಟಗಾರಿಕೆ ಬೆಳೆ ಒಟ್ಟಾರೆ ಈ ಮೇ ತಿಂಗಳಲ್ಲಿ ಹಾನಿಯಾಗಿರೋ ಬಗ್ಗೆ ವರದಿಯಾಗಿದೆ. ಅದು ಎಸ್ಟಿಮೇಟ್, ಬಟ್ ಅದನ್ನ ಖುದ್ದಾಗಿ ಪ್ರತಿಯೊಂದು ಸರ್ವೆ ನಂಬರ್ ವೈಸು ಜಂಟಿ ಸಮೀಕ್ಷೆ ಮಾಡಿ ನಮ್ಮ ಕೃಷಿ ಇಲಾಖೆಯವರು ಮತ್ತು ಕಂದಾಯ ಇಲಾಖೆಯವರು ವರದಿನ ಕೊಡ್ಬೇಕಾಗ್ತದೆ. ಬಂದ ನಂತರ ನಾವು ಫೈನಲ್ ಫಿಗರ್ಸ್ ಅನ್ನ ಫೈನಲೈಸ್ ಮಾಡಿ ಅದು ಮತ್ತೆ ಪರಿಹಾರ ತಂತ್ರಾಂಶದಲ್ಲಿ ನಾವು ದಾಖಲು ಮಾಡ್ಬೇಕಾಗ್ತದೆ. ಆ ನಂತರ ಪರಿಹಾರ ಕೊಡುವಂತ ಕೆಲಸ ಆಗ್ತದೆ. ಅಂದ್ರೆ ಎಷ್ಟು ಟೈಮ್ ಬೇಕಾಗಿದೆ ಸರ್ ಅಂದಾಜು? ಅದೇ ಸಾಮಾನ್ಯವಾಗಿ ಒಂದು 15-20 ದಿವಸ ಬೇಕಾಗ್ತದೆ. ಅದು ಪ್ರೊಸೀಜರ್ ಎಲ್ಲ ಇರ್ತದೆ. ಯಾಕಂದ್ರೆ ನಾವು ಒಂದೊಂದು ದಿವಸಕ್ಕೆ ಮಾಡ್ಲಿಕ್ಕೆ ಆಗೋದಲ್ಲ. ಈಗೇನು 1 ವಾರ ಆಗಿದೆ, ಇನ್ನೂ ಒಂದು 3-4 ದಿವಸ ಒಟ್ಟಾರೆ ಮೇ ತಿಂಗಳದ್ದು. ಈಗಾಗಲೇ ನಾವು ಏಪ್ರಿಲ್ ತಿಂಗಳು ಮತ್ತು ಮಾರ್ಚ್ ಮತ್ತು ಏಪ್ರಿಲ್. ಮಾರ್ಚ್ ಅಲ್ಲಿ ಸುಮಾರು 11 ಹೆಕ್ಟೇರ್ ಆಗಿತ್ತು, ಅದು ಮಾಡಿದ್ದೇವೆ. ಏಪ್ರಿಲ್ ಸುಮಾರು 35 ಹೆಕ್ಟೇರ್ ಆಗಿದೆ, ಅದು ಮಾಡಿದ್ದೇವೆ. ಈ ಒಟ್ಟಾರೆ ಮೇ ತಿಂಗಳಲ್ಲಿ ಏನಾಗ್ತದೆ ಅದನ್ನು ಒಟ್ಟಾರೆ ಕಂಪೈಲ್ ಮಾಡಿ ಸರ್ಕಾರದ ಅನುಮತಿ ತಗೊಂಡು ಪರಿಹಾರ ತಂತ್ರಾಂಶದಲ್ಲಿ ದಾಖಲು ಮಾಡ್ಬೇಕಾಗ್ತದೆ. ಒಂದು 15-20 ದಿವಸದಲ್ಲಿ ನಾವು ಪರಿಹಾರ ಕೊಡುವಂತ ಕೆಲಸವನ್ನು ಮಾಡಿ. ಓಕೆ ಸರ್, ಆದಷ್ಟು ಬೇಗ ಆಗ್ಲಿ ಅನ್ನೋದು ನಮ್ಮ ಆಶಯ ಕೂಡ. ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ.